ಹಾಯ್ ಹಲೋ ಫ್ರೆಂಡ್ಸ್, ಎಲ್ಲರೂ ಹೆಂಗಿದ್ದೀರಿ? ಆರಾಮದಿರಿ? ನಾನು ಆರಾಮದೀನಿ ನೋಡ್ರಿ. ಐ ಹೋಪ್ ನೀವು ಎಲ್ಲರೂ ಆರಾಮದಿರಿ ಅಂತ ತಿಳ್ಕೊತೀನಿ. ಈಗ ಈ ಹೂವು ಹಂಗೆ ನೋಡ್ರಿ ಎಷ್ಟು ಚಂದ ಐತಿ ಹೂವು. ಇವೆಲ್ಲ ಅರ್ವಿ ತೆಗಿಬೇಕ್ರಿ, ಹಾಗಾಗಿ ಬಂದೇನಿ ನೋಡ್ರಿ. ನಾನು ಅರ್ವಿ ತೆಗೆದ್ರಾತಂತ ಹೇಳಿ ಹಾಯ್ ಹಲೋ ಫ್ರೆಂಡ್ಸ್, ಎಲ್ಲರೂ ಹೆಂಗಿದ್ರಿ? ಆರಾಮದಿರಿ? ನಾನು ಆರಾಮದೀನಿ ನೋಡ್ರಿ. ಇವತ್ತಿನ ವೀಡಿಯೋನಾಗಿ ಸ್ಟಾರ್ಟ್ ಮಾಡೀನಿ ನೋಡ್ರಿ. ಇವು ಅಕ್ಕಿ ನೀರಿನಾಗ ಹಾಕಿಸ್ಕೊಂಡು ಬರ್ಬೇಕು ನೋಡ್ರಿ. ಹೋಗಿ ತೊಳೆದು ಚಲೋ ತಂಗ ಒಂದು 2-3 ನೀರಾಗ ತೊಳೆದು ಒಣ ಹಾಕಿದ್ದೇವೆ. ಈಗ ಇವು ಅಕ್ಕಿ ಪುಡಿ ಮಾಡಿಸ್ಕೊಂಬರ್ಬೇಕು. ಅಕ್ಕಿ ಹಿಟ್ಟಾಗತ್ತೆ, ಹಾಗಾಗಿ ಅಕ್ಕಿ ಹಿಟ್ಟು ಪುಡಿ ಮಾಡಿಸ್ಕೊಂಬರಕ್ಕೆ ಹುಡುಗರಿಗೆ ಕಳಿಸ್ತೀನಿ ನೋಡ್ರಿ. ನೋಡ್ರಿ, ಬೆಂಕಿ ಹಚ್ಚೋದ ಕೆಲಸ ಆಗೈತಿ ಇವತ್ತು. ಎಲ್ಲ ಕಡೆ ಬೆಂಕಿ ಹಚ್ಚಬೇಕು. ಈಗ ನೋಡ್ರಿ, ನಾನು ಗ್ರೀನ್ ಪೀಸ್ ರೈಸ್ ಮಾಡತ್ತೀನಿ ನೋಡ್ರಿ. ಅಂದ್ರೆ ಗ್ರೀನ್ ಪೀಸ್ ರೈಸ್. ಫಸ್ಟ್ ಎಣ್ಣೆ ಹಾಕ್ಕೊಂಡಿರಿ, ಆಮೇಲೆ ಒಂದು ಸ್ವಲ್ಪ ಉಳ್ಳಾಗಡ್ಡಿ ಹಾಕ್ಕೊಂಡು ಈಗ ಮತ್ತು ವಟಾಣಿಕಾಳು ಹಾಕ್ಕೊಳತ್ತೀನಿ ನೋಡ್ರಿ. ಗ್ರೀನ್ ಪೀಸ್ ಹಾಕ್ಕೊಳತ್ತೀನಿ. ಇದು ಬ್ಯಾಚುಲರ್ಸ್ಗೆ ಲಘು ಆಗುತ್ತೆ ನೋಡ್ರಿ ಫ್ರೆಂಡ್ಸ್. ದಿನಾನು ಅನ್ನ ಸಾಂಬಾರು ತಿಂದು ಬೇಸರ ಆಗುತ್ತೆ. ಈ ಥರ ಮಾಡಿಕೊಂಡು ಊಟ ಮಾಡ್ಬೋದು. ಮತ್ತು ನಿಮಗೆ ಬೇಕಂದ್ರೆ ಚಕ್ಕೆ ಲವಂಗ ಎಲ್ಲ ಹಾಕ್ಕೋಬೋದು. ನಾನು ಹಾಕಿಲ್ಲ ನೋಡ್ರಿ ಫ್ರೆಂಡ್ಸ್, ಸಾದಾ ಸಿಂಪಲ್ ಮಾಡೀನಿ. ಮತ್ತು ಉಪ್ಪು ಹಾಕಿ ಈಗ ನೀರನ್ನು ಹಾಕಿ ನೋಡ್ರಿ. ಅನ್ನಕ್ಕೆ ಎಷ್ಟು ಬೇಕೋ ಅಷ್ಟು ನೀರು ಹಾಕ್ಕೊಂಡು ಉಪ್ಪು ಹಾಕಾತೀನಿ. ಇದು ಕುದಿಬೇಕ್ರಿ. ಈಗ ಬ್ಯಾಚುಲರ್ಸ್ಗೆ ಚಲೋ ನೋಡ್ರಿ ಫ್ರೆಂಡ್ಸ್, ಮಾಡ್ಕೊಂಡು ಊಟ ಮಾಡೋಕೆ. ಈಗ ನೋಡ್ರಿ, ಅಕ್ಕಿನ ಹಾಕಾಕೊಡ್ತೀನಿ. ಲಘು ಮಾಡಿಕೊಂಡು ಊಟ ಮಾಡ್ಬೋದು ರೀ. ಭಾಳ ಟೈಮ್ನು ಹಿಡಿಯಂಗಿಲ್ಲ. ಒಂದು 10-15 ನಿಮಿಷನಾಗ ರೆಡಿ ಆಗಿಬಿಡ್ತೈತೆ ಎಲ್ಲ. ನೋಡ್ರಿ, ಅದು ಕುದಿಯಾಕುಂತೈತಿ. ಕುದೀಲಿ ರೀ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿರಿ. ಯಾರೆಲ್ಲ ಹೊಸ್ದಾಗಿ ನೋಡತ್ತೀರಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿರಿ ಮತ್ತು ಸಪೋರ್ಟ್ ಮಾಡಿರಿ. ಈಗ ಇಲ್ಲಿ ನೋಡ್ರಿ, ನಾನು ಸಾಟಿ ಕರಿ ಮಾಡಕ್ಕಂತೀನಿ. ಅದ್ರ ಸಂಬಂಧ ಅಲ್ಲಿ ಅನ್ನನೂ ಆಗಕ್ಕಂತೈತಿ. ಈ ಸೈಡು ಟೊಮ್ಯಾಟೊ ಮತ್ತು ಕೊತ್ತಂಬರಿ, ಉಳ್ಳಾಗಡ್ಡಿ, ಬೆಳ್ಳುಳ್ಳಿ ಎಲ್ಲ ಫ್ರೈ ಮಾಡ್ಕೊಳಕ್ಕಂತೀನಿ ನೋಡ್ರಿ. ಇದು ಬೇಕಂದ್ರೆ ಹಸಿಮೆಣಸಿನ್ಕಾಯಿ ಹಾಕ್ಕೋಬೋದು. ನಾನು ಹಸಿಮೆಣಸಿನ್ಕಾಯಿ ಹಾಕಿಲ್ಲ, ಒಣ ಸಾಸಿವೆ ಹಾಕ್ತೀನಲ್ಲ, ಹಾಗಾಗಿ ಸಾಸಿವೆ ಪುಡಿ ಹಾಕ್ತೀನಿ. ಹಾಗಾಗಿ ನಾನು ಹಸಿಮೆಣಸಿನ್ಕಾಯಿ ಹಾಕಿಲ್ಲ. ಬೇಕಂದ್ರೆ ಹಾಕ್ಕೋಬೋದು ನೋಡ್ರಿ. ಸಿಂಪಲ್ ಆ್ಯಂಡ್ ಟೇಸ್ಟಿ ರೆಸಿಪಿ ಆಗಿರ್ಬೋದು ಇದು. ಫುಲ್ ಇದೆ ನೋಡ್ರಿ ಫ್ರೆಂಡ್ಸ್, ಸಪೋರ್ಟ್ ಮಾಡಿರಿ. ಮತ್ತೊಂದು ಸ್ವಲ್ಪ ಎಣ್ಣೆ ಹಾಕ್ತೀನಿ ನೋಡ್ರಿ, ಫ್ರೈ ಆಗಲಿ ಅಂಥೇಳಿ ಒಂದು ಸ್ವಲ್ಪ ಎಣ್ಣೆ ಹಾಕ್ತೀನಿ. ಇದರೊಳಗೆ ಎಣ್ಣೆ ಹಾಕಿ ಚಲೋ ಹೊತ್ತಾಗಿ ಕೆಂಪಾಗೋಂಗೆ ಫ್ರೈ ಮಾಡ್ಕೊಬೇಕು. ಈಗ ನೋಡ್ರಿ ಎಲ್ಲ ಫ್ರೈ ಆಗುತ್ತೆ. ಚಲೋ ಹೊತ್ತಾಗೆ ಫ್ರೈ ಮಾಡ್ತೀನಿ ನೋಡ್ರಿ. ಅದು ವಿಡಿಯೋ ಮಾಡೋ ಮುಂದೆ ಕ್ಯಾಮ್ರಾ ಕರೆಕ್ಟ್ ಆಗಿಲ್ಲ ನೋಡ್ರಿ ಫ್ರೆಂಡ್ಸ್, ಹಾಗಾಗಿ ಈ ಥರ ಬಂದ್ಬಿಟ್ಟೈತೆ ಅದು. ಈಗ ನೋಡ್ರಿ, ಇದಕ್ಕೆ ಮ್ಯಾಗ ಒಂದು ಸ್ವಲ್ಪ ಕೊತ್ತಂಬರಿ ಹಾಕ್ಕೊಳಕ್ಕಂತೀನಿ. ಕೊತ್ತಂಬರಿ ಹಾಕಿ ದಮ್ ಬಿಡ್ಬೇಕು ನೋಡ್ರಿ. ಅನ್ನ ಆಳ್ಬೇಕು. ಇದ್ರ ಮೇಲೆ ಮುಚ್ಚಿಬಿಡ್ರಿ ಒಂದು ಪ್ಲೇಟ್.
ವಿಡಿಯೋನ ಫುಲ್ ವಾಚ್ ಮಾಡಿರಿ ಫ್ರೆಂಡ್ಸ್, ಸಪೋರ್ಟ್ ಮಾಡಿರಿ. ಈಗ ಇಲ್ಲಿ ನೋಡ್ರಿ ಒಂದು ಮಿಕ್ಸಿ ಜಾರ್ನಾಗ ನಾ ಏನು ಎಲ್ಲ ಟೊಮೆಟೊ ಅದೆಲ್ಲ ಫ್ರೈ ಮಾಡಿ ಏನು ಇಟ್ಕೊಂಡಿದ್ನಲ್ಲ ಅದನ್ನು ನಾನು ಹಾಕ್ಬೇಕು ನೋಡ್ರಿ. ಇದ್ರೊಳಗೆ ಅದೆಲ್ಲ ಹಾಕಿ ನೋಡ್ರಿ. ಇದು ಹಾಕಿ ಆದಮೇಲೆ ಇದಕ್ಕೊಂದು ಸ್ವಲ್ಪ ಗೋಡಂಬಿನೂ ಹಾಕ್ಕೊಳಕೊಂತೀನಿ ನೋಡ್ರಿ. ರುಬ್ಕೊಂಡು ಬಂದಾದಮೇಲೆ ಈ ಥರ ನೈಸಾಗಿ ರುಬ್ಕೋಬೇಕು ನೋಡ್ರಿ. ಇಲ್ಲಿ ನೋಡ್ರಿ ಗೋಡಂಬಿನೂ ನಾನು ಇದು ಮಾಡ್ಕೊಂಡು ಇಟ್ಕೊಂಡೀನಿ, ಮತ್ತು ಉಳ್ಳಾಗಡ್ಡಿ ಕೊತ್ತಂಬರಿ ಎಲ್ಲ ಆಯ್ತು ನೋಡ್ರಿ. ಇಲ್ಲೇ ಮುರ್ಕೊಂಡು ಇಟ್ಕೊಂಡೀನಿ ಕಟ್ ಮಾಡಿ. ಈಗ ಬರ್ರಿ ಪಲ್ಯ ಮಾಡೋಣಂತ. ಈಗ ನೋಡ್ರಿ ಫ್ರೆಂಡ್ಸ್, ಡಬರಿ ಕಾಯಕ್ಕಿಟ್ಟಿದ್ದೆ, ಬಿಸಿ ಆಗಕ್ಕೆ ಇಟ್ಟಿದ್ದೆ. ಈಗ ಇದ್ರೊಳಗೆ ಎಣ್ಣೆ ಹಾಕ್ಕೊಳ್ಳೋಣ್ರಿ. ಎಣ್ಣೆ ಹಾಕೋದಾದ್ಮೇಲೆ ಇದ್ರೊಳಗೆ ಉಳ್ಳಾಗಡ್ಡಿ ಹಾಕೋಂತೀನಿ ನೋಡ್ರಿ. ಸ್ವಲ್ಪ ಉಳ್ಳಾಗಡ್ಡಿ ಹಾಕೀನಿ, ಚಲೋ ತಂಗ ಫ್ರೈ ಮಾಡ್ಕೋಬೇಕು ರೀ ಉಳ್ಳಾಗಡ್ಡಿನ ಎಣ್ಣೆ ಒಳಗೆ. ಈ ಥರ ಒಮ್ಮೆ ಮಾಡ್ಕೊಂಡು ಊಟ ಮಾಡಿರ್ತೀನಿ, ಮಸ್ತ್ ಟೇಸ್ಟ್ ಆಗಿರ್ತೈತೆ ನೋಡ್ರಿ. ಇದಕ್ಕೆ ಈಗ ಉಳ್ಳಾಗಡ್ಡಿ ಇದಾದ್ಮೇಲೆ ಫ್ರೈ ಆದಮೇಲೆ ಇದಕ್ಕೆ ನಾವೇನು ರುಬ್ಬಿಟ್ಕೊಂಡಿರ್ತೀವಲ್ಲ ಆ ಮಸಾಲಿನ ಹಾಕ್ತೀನಿ ನೋಡ್ರಿ. ನೋಡ್ರಿ ಇದು ಚಲೋ ಕುದಿಬೇಕು ಈ ಥರ. ಇದಕ್ಕೆ ಚಲೋ ಹಾಕಿ ಮತ್ತು ಬೇಕಂದ್ರೆ ಚಿಕನ್ ಮಸಾಲನೂ ಹಾಕ್ಕೋಬೋದು. ನಾನು ಇಲ್ಲೇ ಚಿಕನ್ ಮಸಾಲ ಹಾಕೀನಿ. ಮಸಾಲೆ ನೋಡಿರಿ, ಚಿಕನ್ ಮಸಾಲ, ಗರಂ ಮಸಾಲ, ಖಾರ ಪುಡಿ, ಅರಿಶಿನ ಪುಡಿ ಹಾಕ್ಕೊಂಡು ಹಾಕ್ಕೊಂಡು ಒಂದು 5 ನಿಮಿಷ ಚಲೋ ತಂದು ಫ್ರೈ ಮಾಡ್ಕೋಬೇಕು ರೀ. ಮ್ಯಾಗ ಎಣ್ಣೆ ಬರ್ಬೇಕು ನೋಡ್ರಿ, ಆ ಥರ ಕುದಿಬೇಕದು. ನೋಡ್ರಿ ಇದಕ್ಕೆ ಖಾರ ಪುಡಿ ಹಾಕಿ ಮಸಾಲೆ ಹಾಕಿದ್ದೆ, ಮಸಾಲೆ ಹಾಕಿ ಖಾರ ಪುಡಿ ಹಾಕಿದ್ದೆ, ಉಳ್ಳಾಗಡ್ಡಿ ಹಾಕೀನಿ, ಮತ್ತು ಗರಂ ಮಸಾಲ, ಚಿಕನ್ ಮಸಾಲ ಎಲ್ಲ ಹಾಕೀನಿ. ಅರಿಶಿನ ಹಾಕಿಲ್ಲ ನೋಡ್ರಿ, ನೆನಪ ಇಲ್ಲ ನನಗೆ ಅರಿಶಿನ ಹಾಕೋದು. ಈಗ ಹಾಕಾಕೊಂತೀನಿ. ಮತ್ತು ಉಪ್ಪು ಹಾಕ್ಕೋಬೇಕು, ಉಪ್ಪು ಆಮೇಲೆ ಹಾಕ್ತೀನಿ. ಈಗ ಇದು ನೋಡ್ರಿ, ಈ ಸೈಡೆಲ್ಲ ಹೆಂಗೆ ಎಣ್ಣೆ ಬರಾಕೊಂತೈತಿ, ಕುದ್ದು ಹಿಂಗೆ ಬರ್ಬೇಕು ನೋಡ್ರಿ. ಅದು ಅಂದ್ರೆ ಸೂಪರ್ ಟೇಸ್ಟ್ ಆಗುತ್ತೆ. ಈಗ ಇದಕ್ಕೆ ನೀರು ಹಾಕ್ಕೊಳ್ಳೋಣ. ಇಲ್ಲಿ ನೋಡ್ರಿ ಅನ್ನನೂ ರೆಡಿ ಆಗೈತಿ ನಮ್ಮದು. ಇಲ್ಲಿ ಪಲ್ಯನೂ ಕುದಿಯಾಕಂತೈತಿ, ಅನ್ನನೂ ರೆಡಿ ಆಗೈತಿ. ಬಿಸಿ ಬಿಸಿ ಊಟ ಮಾಡೋದು ನೋಡ್ರಿ. ಬ್ಯಾಚುಲರ್ಸ್ಗೆ ಈ ಕರಿ ಮಾಡೋದು ಭಾಳ ಸುಲಭ ನೋಡ್ರಿ ಫ್ರೆಂಡ್ಸ್. ಬ್ಯಾಚುಲರ್ಸ್ ಯಾರು ಇರ್ತಾರೆ ನೋಡ್ರಿ, ಅವರಿಗೆ ಪಟ್ಟನ ಮಾಡ್ಕೋಬೋದು. ಈಗ ನೋಡ್ರಿ ಚಲೋ ತಂದು ಕುದಿಯಾತೈತಿ. ಇದಕ್ಕೆ ಕಾಜು ಹಾಕ್ಕೊಳ್ಳೋಣ. ಕಾಜು ಹಾಕ್ಕೊಂಡು ಮಿಕ್ಸ್ ಮಾಡಿದ್ರೆ ಆಯ್ತು ನೋಡ್ರಿ. ಅದು ಕುದಿಬೇಕು. ಅದು ಕುದ್ದಾದ್ಮೇಲೆ ತೋರಿಸ್ತೀನಿ ಮತ್ತೆ. ಈಗ ನೋಡ್ರಿ ಚಲೋ ತಂಗ ಕುದ್ದೈತಿ. ಕುದೈತಿ ನೋಡ್ರಿ. ಇದಕ್ಕೆ ಬಂದ್ ಮಾಡಿಬಿಡೋಣ. ಈ ಮ್ಯಾಗ ಒಂದು ಸ್ವಲ್ಪ ಕೊತ್ತಂಬರಿ ಹಾಕ್ಬಿಡೋಣ. ಇಷ್ಟ ನೋಡ್ರಿ, ಸಿಂಪಲಾಗಿ ಮಾಡ್ಬೋದು. ನೋಡ್ರಿ ಫ್ರೆಂಡ್ಸ್, ಕಾಜು ಕರಿ ಗ್ರೀನ್ ಪೀಸ್ ರೈಸ್ ರೆಡಿ ಆಯ್ತು ನೋಡ್ರಿ ನಮ್ಮದು. ಬರ್ರಿ ಎಲ್ಲರೂ ಊಟ ಮಾಡೋಣಂತ. ಈಗ ಮಸ್ತಾಗಿ ಬ್ಯಾಟಿಂಗ್ ಮಾಡೋದು ನೋಡ್ರಿ. ಎಲ್ಲ ರೆಡಿ ಆಗೈತಿ. ನೀವು ಬರ್ರಿ ಫ್ರೆಂಡ್ಸ, ಊಟ ಮಾಡೋಣ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಒಂದು ಲೈಕ್ ಕೊಡೋದನ್ನು ಮರ್ಯಾಕೆ ಹೋಗ್ಬೇಡ್ರಿ. ಮತ್ತು ಸಪೋರ್ಟ್ ಮಾಡಿರಿ. ಯಾರೆಲ್ಲ ಹೊಸ್ದಾಗಿ ನೋಡಾಕೊಂತೀರಿ ಅವರು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ರಿ ಫ್ರೆಂಡ್ಸ. ಪ್ಲೀಸ್ ಸಪೋರ್ಟ್ ಮಾಡಿರಿ.
ಮತ್ತು ನಾನು ನೆಕ್ಸ್ಟ್ ವೀಡಿಯೋದೊಳಗೆ ಸಿಗ್ತೀನಿ ಫ್ರೆಂಡ್ಸ್. ಬಾಯ್ ಬಾಯ್, ಟೇಕ್ ಕೇರ್, ಗುಡ್ ನೈಟ್ ನೋಡಿರಿ ಫ್ರೆಂಡ್ಸ್.